ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ನೀನು ಪ್ರೀತಿಸಿ ನಮಗೋಸ್ಕರ ಈ ಲೋಕದಲ್ಲಿ ಬಂದು ನಮ್ಮೆಲ್ಲರನ್ನ ನಿನ್ನ ಅಂಗೈಯಲ್ಲಿ ಚಿತ್ರಿಸಿ ನಿನ್ನ ಹಾಗೆ ಮಾರ್ಪಡಲು ನೀನು ಪ್ರೇರೇಪಿಸ್ತಿದ್ದೀಯಾ ದೇವರೇ. ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಈ ದಿನದಲ್ಲಿ ನಿನ್ನ ವಾಕ್ಯಗಳನ್ನು ನಾವು ಕೇಳಲು ಹೊರಟಿರುವಾಗ ನೀನು ನಮ್ಮೊಟ್ಟಿಗೆ ಮಾತನಾಡು ದೇವರೇ. ನಮ್ಮ ಹೃದಯ ಮನಸ್ಸುಗಳನ್ನು ತೆರೆದು ನಿನ್ನ ಜೀವವುಳ್ಳ ವಾಕ್ಯಗಳನ್ನು ನಮ್ಮಲ್ಲಿ ಇಡು ದೇವರೇ. ನಿನ್ನ ಕೃಪೆ ನಮ್ಮೊಟ್ಟಿಗೆ ಇರಲಿ ಕರ್ತನೆ. ನಿನ್ನ ನಡೆಸುವಿಕೆ ನಮ್ಮೊಟ್ಟಿಗೆ ಇರಲಿ ಕರ್ತನೆ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯುಳ್ಳ ದೇವರೇ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ.
ದೇವರನ್ನ ಆರಾಧಿಸೋಣ. ಆರಾಧನಾ ಕ್ರಮ ಪುಸ್ತಕ 3ನೇ ವಿಧಾನದ ಮೊದಲನೆಯ ಭಾಗವನ್ನು ಅನುಸರಿಸೋಣ. ಆರಾಧನೆಯ ಕ್ರಮ ಪುಸ್ತಕ 3ನೇ ವಿಧಾನದ ಮೊದಲನೆಯ ಭಾಗವನ್ನು ಅನುಸರಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈಗಳಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನ ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂತವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವೂ ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನ ಕೇಳಲಿಲ್ಲ. ತನ್ನ ಸೇವಕರಾದ ಪ್ರವಾದಿಗಳ ಮೂಲಕ ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಯೇಸು ಇಂತೆಂದನು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಒಟ್ಟಾಗಿ, ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. Carole
ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ವಂದಿಸುವನಾಗಿದ್ದೇನೆ. ದೇವರು ಒಳ್ಳೆಯವನು. ನಮ್ಮನ್ನು ಈ ದಿನಗಳವರೆಗೂ ಯಾವುದೇ ಅಪಾಯ ಆಪತ್ತು ಇಲ್ಲದೆ ನಮ್ಮನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಹೊಸ ವರ್ಷದಲ್ಲಿ ನಾವು 1 ತಿಂಗಳನ್ನು ಮುಗಿಸಿ ಈ ಫೆಬ್ರವರಿ ತಿಂಗಳಿನ 3ನೆಯ ವಾರದಲ್ಲಿದ್ದೇವೆ. ಈ ದಿನದಲ್ಲಿ ದಕ್ಷಿಣ ಭಾರತ ಸಭಾಪ್ರಾಂತ್ಯ ನಮಗೆ ಒಂದು ಒಳ್ಳೆಯ ಪ್ರಸ್ತಾಪವನ್ನು ಕೊಟ್ಟಿದೆ. ಕ್ರಿಸ್ತನು ಎಲ್ಲರನ್ನ ವಿಮೋಚನೆಗೊಳಿಸುತ್ತಾನೆ. ದೈವಿಕ ಪ್ರೀತಿ ಎಲ್ಲರನ್ನು ಅಪ್ಪಿಕೊಳ್ಳುತ್ತದೆ. ದೈವಿಕ ಪ್ರೀತಿ ವಿಮೋಚನೆ ಅಂತ ಹೇಳಿದಾಗ, ವಿಮೋಚನೆ ಅಂದರೆ ಏನು? ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಕ್ರೈಸ್ಟ್ ಇಸ್ ಅ ರಿಡೀಮರ್ ಎಂಬುದಾಗಿ. ಕ್ರಿಸ್ತನು ನಮ್ಮನ್ನು ವಿಮೋಚಿಸ್ತಕ್ಕಂಥವನು ಎಂಬುದಾಗಿ. ವಿಮೋಚನೆ ಅಂತ ಹೇಳುವಾಗ ಪಾಪ ಅಥವಾ ಸೆರೆ ಅಥವಾ ಬಂಧನದಿಂದ ಹೊರಗಡೆ ಬರ್ತಕ್ಕಂಥದ್ದು. ಮತ್ತೊಂದು ವಿಶೇಷವಾದ ಪದ ದೈವಿಕವಾದ ಪ್ರೀತಿ. ದೈವಿಕವಾದ ಪ್ರೀತಿ ಗ್ರೀಕ್ನಲ್ಲಿ ಅಗಾಪೆ ಎಂತಕ್ಕಂಥ ಒಂದು ಪದವನ್ನು ಬಳಸಿದ್ದಾರೆ. ಗ್ರೀಕ್ನಲ್ಲಿ ಪ್ರೀತಿಗೆ ಅನೇಕ ಪದಗಳಿದೆ, ಆದರೆ ದೈವಿಕವಾದ ಪ್ರೀತಿಗೆ ಗ್ರೀಕ್ನಲ್ಲಿ ಉಪಯೋಗಿಸಲ್ಪಟ್ಟಿರ್ತಕ್ಕಂಥ ಪದ ಅಗಾಪೆ ಎಂಬುದಾಗಿ. ಅಗಾಪೆ ಅಂತ ಹೇಳಿದ್ರೆ ನಿಸ್ವಾರ್ಥವಾದಂತಹ ತ್ಯಾಗಪೂರಿತವಾದಂತಹ ಪ್ರೀತಿ. ಭಾವನೆಗಳಲ್ಲಿ ಮಾತ್ರ ತೋರಿಸ್ತಕ್ಕಂಥ ಪ್ರೀತಿಯಲ್ಲ, ಕ್ರಿಯಾಪೂರ್ವಕವಾದ ಪ್ರೀತಿ ಎಂಬುದಾಗಿ. ಈ ಒಂದು ದೈವಿಕವಾದ ಪ್ರೀತಿಯನ್ನು ನಾವು ಈ ದಿನದಲ್ಲಿ ಅರ್ಥೈಸಿಕೊಳ್ಳಲಿಕ್ಕೆ ಹೋಗಲಿದ್ದೇವೆ. ಈ ದಿನದಲ್ಲಿ ನಮಗೆ ನೇಮಕವಾದಂತಹ ದೇವರ ವಾಕ್ಯ ಹಳೆಯ ಒಡಂಬಡಿಕೆಯಲ್ಲಿ ಯೋನನ ಪ್ರವಾದನೆಯ ಗ್ರಂಥ 4ನೇ ಅಧ್ಯಾಯ 1ರಿಂದ 11ನೇ ವಾಕ್ಯದಲ್ಲಿ ಒಂದು ವಿಶೇಷವಾದ ಘಟನೆಯನ್ನು ನಾವು ನೋಡ್ತೇವೆ. ಇಲ್ಲಿ ಯೋನನು ದೇವರ ಮೇಲೆ ತುಂಬ ಸಿಟ್ಟುಗೊಳ್ತಾನೆ. ಯಾಕೆ ಅಂದರೆ ದೇವರು ನಿನವೆಯ ಜನರನ್ನು ಶಿಕ್ಷಿಸಲಿಲ್ಲ. ಯೋನನು ನಿನವೆಯಲ್ಲೆಲ್ಲ ಹೋಗಿ ದೇವರು ನಿಮ್ಮ ಈ ದೇಶವನ್ನು ನಾಶ ಮಾಡಲಿದ್ದಾರೆ, ನೀವು ಯಾರೂ ಉಳಿಯೋದಿಲ್ಲ, ನೀವೆಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಬೇಕು ಅಂತ ಹೇಳಿ ಆತನು ಪ್ರವಾದನೆ ಮಾಡಿದ. ಆದರೆ ದೇವರು ನಿನವೆಯ ಜನರ ಮೇಲೆ ಕೃಪೆಯಿಂದ, ಅವರ ಮೇಲೆ ಇರ್ತಕ್ಕಂಥ ಕರುಣೆಯಿಂದ ಆತನು ಅವರನ್ನು ಶಿಕ್ಷಿಸಲಿಲ್ಲ. ಅದಕ್ಕೆ ಯೋನನಿಗೆ ಕೋಪ ಬಂದು, ದೇವರೇ ನೀನು ಯಾಕೆ ಇವ್ರನ್ನ ಶಿಕ್ಷಿಸಲಿಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಒಂದು ಗುಡಿಸ್ಲು ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟ. ಆಗ ದೇವರು ಏನು ಮಾಡ್ತಿದ್ದಾರೆ, ಸರಿ ಯೋನನಿಗೆ ನೇರವಾಗಿ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಆತನಿಗೆ ಏನು ಮಾಡೋಣ, ಒಂದು ಎಕ್ಸಾಂಪಲ್ ಜೊತೆಗೆ ಆತನಿಗೆ ನಾವೇನು ಮಾಡೋಣ, ಕಲಿಸ್ಕೊಡೋಣ ಅಂತ ಹೇಳಿಬಿಟ್ಟು ಆತನು ಹಾಕ್ಕೊಂಡಿದ್ದಂತಹ ಒಂದು ಸಣ್ಣ ಗುಡಿಲಿನ ಪಕ್ಕದಲ್ಲಿ ಒಂದು ಸೋರೆ ಗಿಡ ಹಬ್ಬಿ ಅವನಿಗೆ ಒಳ್ಳೆ ನೆರಳಾಯ್ತಂತೆ. ಭಯಂಕರ ಬಿಸಿಲು ಇದ್ದಿದ್ದರಿಂದ ಸೋರೆ ಗಿಡ ಬಂದಿದ್ದು ಇವನಿಗೆ ತುಂಬ ಸಂತೋಷ ಆಗ್ಬಿಡ್ತು. ಸಂತೋಷ ಆದಮೇಲೆ ದೇವರು ಏನು ಮಾಡಿದ್ರು, ಮಾರನೇ ದಿನ ಒಂದು ಹುಳಕ್ಕೆ ಅಪ್ಪಣೆ ಮಾಡಿ ನೀನೇನು ಮಾಡು, ಸೋರೆ ಗಿಡನ ಹೋಗಿ ತಿಂದ್ಬಿಡು ಅಂತ ಹೇಳಿದಾಗ ಸೂರ್ಯನು ಮಾರನೇ ದಿನ ಹುಟ್ಟುವಾಗ ಏನಾಗಿದೆ, ಆ ಹುಳ ಗಿಡನೆಲ್ಲ ತಿಂದಾಕ್ಬಿಡ್ತು. ಆವಾಗ ಬಿಸಿಲು ಯೋನನ ತಲೆಗೆ ಹೊಡಿತಾ ಇದ್ದಿದ್ದರಿಂದ ಆತನು ತುಂಬ ಸಿಟ್ಟುಕೊಂಡು, ದೇವರೇ ನನ್ನನ್ನು ನೀನು ಸಾಯಿಸ್ಬಿಡು ಅಂತ ಹೇಳಿದ್ನು. ಆಗ ದೇವ್ರು ಹೇಳ್ತಿದ್ದಾರೆ, ನೋಡು ಯೋನ, ನಿನಗೆ ಒಂದು ದಿನದಲ್ಲಿ ಹುಟ್ಟಿ ಸತ್ತೋದಂಥ ಗಿಡದ ಮೇಲೆ ನೀನು ಅದಿಲ್ಲ ಅಂತ ಹೇಳ್ಬಿಟ್ಟು ನಾನು ಸತ್ತೇ ಹೋಗ್ತೀನಿ ಅಂತ ಹೇಳ್ತಿದೆಯಲ್ಲ, ಹಾಗಾದರೆ ನಾನು ಸೃಷ್ಟಿ ಮಾಡಿದಂತಹ ಜನರು, ಪ್ರಾಣಿಗಳು, ಪಶುಗಳು, ಅಷ್ಟು ದೊಡ್ಡ ಪಟ್ಟಣದ ಮೇಲೆ ನನಗೆ ಯಾಕೆ ಕನಿಕರ ಇರಬಾರ್ದು, ನೀನು ಹೇಳು ಎಂಬುದಾಗಿ ಆತನು ಹೇಳ್ತಾನೆ. ಇಲ್ಲಿ ನಾವು ಅರ್ಥೈಸ್ಕೊಳ್ಬೇಕಾಗಿರುವುದು, ದೇವರು ದ್ವೇಷ ಮಾಡ್ತಕ್ಕಂಥ ದೇವರಲ್ಲ, ದ್ವೇಷವನ್ನು ನಿರಾಕರಿಸಿ ಪ್ರೀತಿಯನ್ನು ತೋರಿಸ್ತಕ್ಕಂಥ ದೇವರು ನಮ್ಮ ದೇವರು. ಅದನ್ನು ನಾವು ಬಹಳ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ನಾವು ಅನೇಕ ಬಾರಿ ಏನು ಮಾಡ್ತೇವೆ, ನಮ್ಮನ್ನು ಹಿಂಸಿಸೋರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ, ದೇವರೇ ಏನು ಮಾಡಿರಿ, ಇವರಿಗೆ ನನಗಿರ್ತಕ್ಕಂಥ ತೊಂದರೆಗಳನ್ನೆಲ್ಲ ಇವ್ರ ಮೇಲೆ ಹಾಕ್ಬಿಡಿ ಎಂಬುದಾಗಿ. ಕೆಲವೊಂದು ಬಾರಿ ನೀವು ಈ ಇನ್ಸ್ಟಾಗ್ರಾಮ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳನ್ನು ನೋಡಿರಬಹುದು. ಕೆಲವೊಬ್ಬರು ಏನು ಮಾಡೋದು ಅಂದರೆ, ಯಾರಾದರೂ ಬಂದುಬಿಟ್ರೆ ಅವರ ಮುಂದೆ ಹೋಗಿ ಮೊಣಕಾಲು ಹಾಕ್ಕೊಂಡು, ದೇವರೇ ಇವರನ್ನು ನೀನು ಏನು ಮಾಡು, ಇವ್ರನ್ನ ದಂಡಿಸ್ಬಿಡು, ಇವ್ರು ಬರಬಾರ್ದು ಒಳಗೆ, ಇವ್ರ ಕಾಲುಗಳನ್ನು ನೀನು ಕಟ್ಟಾಕ್ಬಿಡು ಅಂತೆಲ್ಲ ಪ್ರಾರ್ಥನೆ ಮಾಡೋದನ್ನು ನಾವು ನೋಡ್ತೇವೆ. ನಾವು ದ್ವೇಷವನ್ನು ಸಾಧಿಸಲಿಕ್ಕೆ ದೇವರನ್ನು ಬಳಸ್ಕೊಳ್ಳೋರನ್ನ ನಾವು ಈ ದಿನಗಳಲ್ಲಿ ಹೆಚ್ಚಾಗಿ ನೋಡ್ತೇವೆ. ಆದರೆ ದೇವರು ದ್ವೇಷಿಸ್ತಕ್ಕಂಥ ದೇವರಲ್ಲ, ಎಲ್ಲರನ್ನ ಪ್ರೀತಿಸ್ತಕ್ಕಂಥ ದೇವರು. ನಾವು ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 15ರಿಂದ 17ನೇ ವಾಕ್ಯಗಳನ್ನು ನೋಡುವಾಗ ಅಲ್ಲಿ
ದೇವರು ಭ್ರಷ್ಟರ ಜೊತೆ ಊಟ ಮಾಡುವುದನ್ನು ನಾವು ನೋಡ್ತೇವೆ. ಅಂದರೆ ಸುಂಕದವರ ಜೊತೆ, ಪಾಪಿಗಳ ಜೊತೆ. ಆತನು ಏನು ಹೇಳ್ತಾನೆ, ಕ್ಷೇಮದಿಂದ ಇರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮದಿಂದ ಇಲ್ಲದೆ ಇರೋವರಿಗೆ ವೈದ್ಯನು ಬೇಕು. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂಬುದಾಗಿ. ಕ್ರಿಸ್ತನು ಪಾಪಿಗಳಿಗೋಸ್ಕರ ಈ ಲೋಕಕ್ಕೆ ಬಂದವನು. ಕ್ರಿಸ್ತನು ಎಲ್ಲರನ್ನ ವಿಮೋಚನೆಗೊಳಿಸುತ್ತಾನೆ. ಆತನ ಪ್ರೀತಿಯಿಂದ ಎಲ್ಲರನ್ನ ಅಪ್ಪಿಕೊಳ್ತಾನೆ. ಆದರೆ ನಾವು ಈ ದಿನಗಳಲ್ಲಿ ಯಾವ ರೀತಿಯಾಗಿ ಬದುಕ್ತಾ ಇದ್ದೇವೆ? ನಮ್ಮಲ್ಲಿ ನಿಸ್ವಾರ್ಥವಾದಂತಹ ಪ್ರೀತಿ ಇದೆಯಾ? ನಾವು ಮತ್ತೊಬ್ಬರ ಮೇಲೆ ಯಾವಾಗಲೂ ತಪ್ಪು ಹೊರಿಸಲಿಕ್ಕೆ ನಾವು ಸಮಯ ನೋಡ್ತಾ ಇರ್ತೇವೆ. ನಮ್ಮ ಸಭೆಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ಅನೇಕ ಬಾರಿ ನಮ್ಮ ಭಾರತ ದೇಶದಲ್ಲಿ ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ತುಂಬ ಹಿಂದಿನಿಂದ ಇದೆ. ನಮ್ಮ ಜನರು ಸಹ ಏನು ಮಾಡ್ತಾರೆ, ಇವತ್ತಿನ ದಿನಗಳಲ್ಲಿ ಕ್ರಿಸ್ತನನ್ನು ಹಿಂಬಾಲಿಸ್ತಕ್ಕಂಥವರು ಕ್ರೈಸ್ತರು ಅಂತ ಹೇಳಿದ್ರು ಸಹ ಆ ಒಂದು ಇವರು ಆ ಜಾತಿಯವರು, ಇವರು ಈ ಜಾತಿಯಾದವರು ಅಂತ ನಮ್ಮೊಳಗೆ ಒಂದು ಬೌಂಡ್ರೀಸನ್ನು ಹಾಕಿಕೊಂಡು, ಒಂದು ಎಲ್ಲೆಗಳನ್ನು ಹಾಕಿಕೊಂಡು, ಒಂದು ಗಡಿಗಳನ್ನು ಹಾಕಿಕೊಂಡು ಬದುಕುವವರನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ಕ್ರಿಸ್ತನು ಹೇಳ್ತಕ್ಕಂಥದ್ದು, ನಾನು ಎಲ್ಲರನ್ನ ವಿಮೋಚನೆಗೊಳಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದೆ, ನನ್ನ ಪ್ರೀತಿಯಿಂದ ಎಲ್ಲರನ್ನ ಅಪ್ಪಿಕೊಳ್ಳಿಕ್ಕೆ ನಾನು ಬಂದೆ ಎಂಬುದಾಗಿ. ನಾವು ಯೋನನ ಹಾಗೆ ಈ ದಿನದಲ್ಲಿದ್ದೇವೆ. ನಾವು ಏನು ಮಾಡ್ತೇವೆ, ದೇವರೇ ನನ್ನನ್ನು ದ್ವೇಷಿಸುವವರನ್ನು ನೀನು ದ್ವೇಷಿಸಬೇಕು, ನನಗೆ ಕೇಡು ಮಾಡಬೇಕು ಅಂತ ಅಂದ್ಕೊಂಡಿರೋರ ಮೇಲೆ ನೀನು ಕೇಡು ಮಾಡಬೇಕು, ದೇವರೇ ಆ ಮನುಷ್ಯ ಇಲ್ಲದೆ ಹೋಗ್ಬಿಡ್ಬೇಕು, ಅವನಿಗೆ ನೀನು ಶಿಕ್ಷೆ ಕೊಡಬೇಕು, ದಂಡನೆ ಕೊಡಬೇಕು ಎಂಬುದಾಗಿ ನಾವು ಮಾತಾಡ್ತೇವೆ. ಅದು ಅಲ್ಲದೆ ಅನೇಕ ಬಾರಿ ನಾವು ಎಲ್ಲರನ್ನ ಅಪ್ಪಿಕೊಳ್ಳಿಕ್ಕೆ ನೋಡುವುದಿಲ್ಲ. ನೀವು ನಿಮ್ಮನ್ನು ಅವಲೋಕನ ಮಾಡಿ ನೋಡಿಕೊಳ್ಳಿ, ನಿಮ್ಮ ಮನೆಯಲ್ಲಿ ದೈವಿಕವಾದ ಪ್ರೀತಿಯನ್ನು ನೀವು ಎಲ್ಲರಲ್ಲಿ ತೋರಿಸ್ಕೊಳ್ತೀರಾ ಅಂತ. ನಮ್ಮಲ್ಲಿ ದೈವಿಕವಾದ ಪ್ರೀತಿ ಇಲ್ಲ. ನಮ್ಮಲ್ಲಿರ್ತಕ್ಕಂಥ ಪ್ರೀತಿ ಸ್ವಾರ್ಥ ತುಂಬಿದಂತಹ ಪ್ರೀತಿ. ನಮ್ಮಲ್ಲಿರ್ತಕ್ಕಂಥ ಪ್ರೀತಿ ಯಾವುದೇ ಕ್ರಿಯೆ ಇಲ್ಲದೆ ಕೇವಲ ಹೆಸರಿಗೆ ಮಾತ್ರ, ಕೇವಲ ಅವರಿಂದ ನಮಗೇನಾದರೂ ಉಪಕಾರ ಆಗ್ತದೆ ಅಂದಾಗ ಮಾತ್ರ ನಾವು ಪ್ರೀತಿಯನ್ನು ತೋರಿಸ್ತೇವೆ. ಆದರೆ ಕ್ರಿಸ್ತನು ನಮಗೆ ಕೊಟ್ಟಿರ್ತಕ್ಕಂಥ ಪ್ರೀತಿ ಆ ರೀತಿಯಾದ ಪ್ರೀತಿ ಅಲ್ಲ. ಕೇವಲ ಇಸ್ರಾಯೇಲ್ಯರಿಗೋಸ್ಕರ, ಕೇವಲ ಯಹೂದ್ಯರಿಗೋಸ್ಕರ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬರಲಿಲ್ಲ. ಪ್ರಪಂಚದ ಕಟ್ಟ ಕಡೆಯಲ್ಲಿರುವ ಪ್ರತಿಯೊಬ್ಬರಿಗಾಗಿ ಆತನು ಬಂದನು. ಹಾಗಾಗಿಯೇ ನಾವು ಸಹ ಇವತ್ತು ಕ್ರೈಸ್ತರಾಗಿ ಕ್ರಿಸ್ತನ ಪ್ರೀತಿಯನ್ನು, ಕ್ರಿಸ್ತನ ಅನುಭವವನ್ನು ನಮ್ಮ ಬದುಕಿನಲ್ಲಿ ನಾವು ಪಡೆದುಕೊಳ್ತಾ ಇದ್ದೇವೆ. ಆದರೆ ಕ್ರಿಸ್ತನ ಪ್ರೀತಿಯನ್ನು ಎಲ್ಲರೊಟ್ಟಿಗೆ ಹಂಚಲಿಕ್ಕೆ, ಕ್ರಿಸ್ತನ ಹಾಗೆ ಬದುಕಲಿಕ್ಕೆ ನಾವು ಪ್ರಯತ್ನ ಮಾಡ್ತಾನೇ ಇಲ್ಲ. ಆತನು ಪಾಪಿಗಳಿಗೋಸ್ಕರ ಬಂದು ನಾವೇನು ಹೇಳ್ತೇವೆ ಅಂದರೆ, ನಾವು ಜ್ಞಾನೋಕ್ತಿಗಳಲ್ಲಿ ಒಂದು ವಾಕ್ಯವನ್ನು ಇಟ್ಕೊಂಡು ದುಷ್ಟನನ್ನು ನೋಡಿದ್ರೆ ನಾನು ದೂರ ಇದ್ಬಿಡ್ತೇನೆ ಅಂತ ಹೇಳ್ತೇವೆ. ಆದರೆ ಕ್ರಿಸ್ತನು ದುಷ್ಟರನ್ನು ಹುಡುಕಿ ಬಂದನು, ಪಾಪಿಗಳನ್ನು ಹುಡುಕಿ ಬಂದನು, ಪಾಪಿಗಳ ಜೊತೆ ಊಟ ಮಾಡಿದನು. ನಾವು ಇವತ್ತು ಅಯ್ಯೋ ಅವ್ರ ಮನೆಗೆ ನಾನು ಹೋಗುವುದಿಲ್ಲ, ಇವ್ರ ಮನೆಗೆ ನಾನು ಬರೋದಿಲ್ಲ, ಅಯ್ಯೋ ಅವರ ಮನೆಯಲ್ಲಿ ಪ್ರಾರ್ಥನೆ ಅಂದರೆ ನಾನು ಬರೋದಿಲ್ಲ, ಇವರ ಮನೆಯಲ್ಲಿ ಪ್ರಾರ್ಥನೆ ಇದ್ದರೆ ಹೇಳಿ ಅಲ್ಲಿ ಮಾತ್ರ ನಾನು ಬರ್ತೇನೆ ಎಂಬುದಾಗಿ ನಮ್ಮನ್ನು ನಾವು ಒಂದು ಸಣ್ಣ ಒಂದು ಗಡಿ ಮಾಡಿಕೊಂಡು ಬೌಂಡ್ರಿ ಒಳಗೆ ನಾವು ಬದುಕ್ತಾ ಇದ್ದೇವೆ. ಆದರೆ ಕ್ರಿಸ್ತನು ಬಂದದ್ದು ನಮ್ಮೆಲ್ಲರಿಗೋಸ್ಕರ, ಆತನ ದೈವಿಕವಾದ ಪ್ರೀತಿಯನ್ನು ತೋರಿಸ್ಲಿಕ್ಕೋಸ್ಕರ. ಹಾಗಾಗಿನೇ ನಾವು ಆತನ ಪ್ರೀತಿಯನ್ನು, ಆತನ ನಡೆಸುವಿಕೆಯನ್ನು, ಆತನು ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ನಮ್ಮ ಜೀವಿತಗಳಲ್ಲಿಯೂ ನಾವು ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗಾಗಿ, ಸಮಾಧಾನಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮೊಟ್ಟಿಗಿರುವ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಎಲ್ಲರ ವಿಮೋಚನೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಾವು ದೇವರನ್ನು ಹೊಂದಿಕೊಂಡಿದ್ದೇವೆ, ದೇವರ ಪ್ರೀತಿಯನ್ನು ಪಡೆದುಕೊಂಡಿದ್ದೇವೆ. ದೇವರ ಹಾಗೆ ಬದುಕಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಎಲ್ಲ ಎಲ್ಲೆಗಳನ್ನು ಮೀರಿ ದೈವಿಕವಾದಂತಹ ಪ್ರೀತಿಯನ್ನು ಹಂಚಲಿಕ್ಕೆ ನಾವು ಶುರು ಮಾಡೋಣ. ದೇವರು ಆಗ ನಮ್ಮಲ್ಲಿ ಆತನ ಉದ್ದೇಶವನ್ನು ನೆರವೇರಿಸ್ತಾನೆ. ಆತನು ನಮ್ಮನ್ನು ವಿಮೋಚಿಸಿದ ಹಾಗೆ ಎಲ್ಲರನ್ನ ವಿಮೋಚಿಸ್ತಾನೆ. ಆತನ ಪ್ರೀತಿ ನಮಗೆ ಸಿಕ್ಕ ಹಾಗೆ ಎಲ್ಲರಿಗೂ ಸಿಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ದೇವರ ಒಂದು ವಾಕ್ಯವನ್ನು ಪಡೆದವರಾಗಿ
ದೇವರ ಪ್ರೀತಿಯನ್ನು ಹಂಚುವವರಾಗಿ ಎಲ್ಲರನ್ನ ವಿಮೋಚಿಸಲಿಕ್ಕೆ, ಎಲ್ಲರಿಗೆ ದೈವಿಕವಾದ ಪ್ರೀತಿಯನ್ನು ಹಂಚಲಿಕ್ಕೆ ನಾವು ಪ್ರಯತ್ನ ಪಡೋಣ. ಯೇಸು ಕ್ರಿಸ್ತನ ಕೃಪೆ, ಆತನ ನಡೆಸುವಿಕೆ ನಿರಂತರವಾಗಿ ನಿಮ್ಮೆಲ್ಲರೊಟ್ಟಿಗೂ ಇರಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ದರ್ಶಕನನ್ನು ಸೇರಿದಲೇ ಮಾನವ ವೇದ ತೋರಿಸುತ್ತೆ, ಕರುಣ ಶಬ್ದ ಉಂಟಲ್ಲವೇ ಓ ಪಾಪಿಯಿದ್ದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ಎಲ್ಲಿರು ಪ್ರಾಣವಾಗುತ್ತದೆ ತಂದೆಯ ಮನೆಯೋ. ಮಕ್ಕಳೇ ಬನ್ನಿ ಎಂದು ಹೀಗೆ ಯೇಸುವು ಕರೆಯುತ್ತಾನಲ್ಲವೇ, ತಾಮಸ ಬೇಡ ಚಿಂತೆಗೆ ಆನಂದವಾಗಿ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ಎಲ್ಲಿರು ಪ್ರಾಣವಾಗುತ್ತದೆ ತಂದೆಯ ಮನೆಯೋ. ಯೋಚನೆ ಮಾಡು ಕರ್ತನೇ, ದಯದ ಮಾತು ಹೇಳುತ್ತಲೇ, ವಿಧೇಯನಾಗಿ ಕೇಳ್ಪಾಪಿಯೇ ರಕ್ಷಣೆ ಹೊಂದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ಎಲ್ಲಿರು ಪ್ರಾಣವಾಗುತ್ತದೆ ತಂದೆಯ ಮನೆಯೋ. ಪ್ರಾರ್ಥನೆ ಮಾಡೋಣ. ನಮ್ಮೆಲ್ಲರನ್ನ ವಿಮೋಚಿಸಲು ಈ ಲೋಕಕ್ಕೆ ಬಂದ ಕ್ರಿಸ್ತನೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ದೇವರೇ. ನಮ್ಮೊಟ್ಟಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ನೀನು ಕರ್ತನೆ ಯಾರನ್ನೂ ಸಹ ದ್ವೇಷಿಸುವ ದೇವರಲ್ಲ. ನೀನು ನಮ್ಮೆಲ್ಲರ ಮಧ್ಯಸ್ಥನಾಗಿದ್ದು ನಮ್ಮ ಪಾಪಗಳಿಗೋಸ್ಕರ ಈ ಲೋಕಕ್ಕೆ ಬಂದು ಇಡೀ ಪ್ರಪಂಚದ ವಿಮೋಚನೆಗೋಸ್ಕರ ಶಿಲುಬೆಯ ಮೇಲೆ ನಿನ್ನ ಪ್ರಾಣವನ್ನು ಕೊಟ್ಟಿದ್ದೀಯಾ ದೇವರೇ. ನಿನ್ನ ದೈವಿಕ ಪ್ರೀತಿಯಿಂದ ನಮ್ಮನ್ನು ಅಪ್ಪಿಕೊಂಡಿದ್ದೀಯಾ ದೇವರೇ. ನಿನ್ನ ಈ ದೈವಿಕ ಪ್ರೀತಿಯನ್ನು ಹೊಂದಿಕೊಂಡ ನಾವುಗಳು ನಿನ್ನ ಹಾಗೆ ನಿನ್ನ ದೈವಿಕ ಪ್ರೀತಿಯನ್ನು ಅನೇಕರಿಗೆ ಹಂಚಲು ಯಾವುದೇ ಭೇದ ಭಾವ, ಯಾವುದೇ ವಿಧವಾದಂತಹ ಸಂಕುಚಿತ ಮನೋಭಾವದಲ್ಲಿ ನಾವು ಇರದೆ ನಿನ್ನ ಹಾಗೆ ವಿಶಾಲ ಹೃದಯದಿಂದ ಪ್ರೀತಿಯಿಂದ ಎಲ್ಲರನ್ನ ನಾವು ಪ್ರೀತಿಸುವ ಹಾಗೆ
ನಿನ್ನ ಸುವಾರ್ತೆಯನ್ನು ಎಲ್ಲರಿಗೂ ಹಂಚುವ ಹಾಗೆ ನಮ್ಮೆಲ್ಲರನ್ನ ನೀನು ಪ್ರೇರೇಪಿಸು, ನಡೆಸು, ನಿನ್ನ ಕೃಪೆಯಿಂದ ತುಂಬಿಸು ದೇವರೇ. ನಿನ್ನ ರಾಜ್ಯಕ್ಕಾಗಿ, ನಿನ್ನ ನೀತಿಗಾಗಿ ದುಡಿಯುವವರ ಹಾಗೆ ನಮ್ಮೆಲ್ಲರನ್ನ ನೀನು ಬಲಪಡಿಸು ಕರ್ತನೆ. ನಿನ್ನ ಕೃಪೆ ನಿರಂತರವಾಗಿರಲಿ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಮ್ಮೆಲ್ಲರನ್ನ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯುಳ್ಳ ದೇವರೇ, ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ಕರ್ತನ ಆಶೀರ್ವಾದವನ್ನು ನಂಬಿಕೆಯಿಂದ ಹೊಂದಿಕೊಳ್ಳೋಣ. ನಮ್ಮನ್ನು ವಿಮೋಚಿಸಲು ಈ ಲೋಕಕ್ಕೆ ಬಂದ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಯಾರನ್ನೂ ದ್ವೇಷ ಮಾಡದೆ ತನ್ನ ಪ್ರೀತಿಯನ್ನು ಕೊಡ್ತಕ್ಕಂಥ ತಂದೆಯಾದ ದೇವರ ಪ್ರೀತಿಯು, ಅನೇಕರಿಗೆ ದೈವಿಕ ಪ್ರೀತಿಯನ್ನು ಹಂಚಲು ಪ್ರೇರೇಪಿಸ್ತಿರ್ತಕ್ಕಂಥ ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಮತ್ತೆ ಕ್ರಿಸ್ತನು ಬರುವ ತನಕ ನಮ್ಮೆಲ್ಲರೊಟ್ಟಿಗೂ ನಿರಂತರವಾಗಿ ಇರಲಿ. ಆಮೇನ್.